ನಮಸ್ಕಾರ. ನಾವೆಲ್ಲರೂ ರಸ್ತೆಯಲ್ಲಿ ಹೋಗುವಾಗ ರೆಡ್ ಸಿಗ್ನಲ್ ಬಿದ್ದಾಗ ನಮ್ಮ ವಾಹನಗಳನ್ನು ನಿಲ್ಲಿಸ್ತೀವಿ. ಆ ಕಡೆ ಈ ಕಡೆ ನಾವು ನೋಡ್ತೀವಿ. ಹಾಗೊಮ್ಮೆ ಹೀಗೊಮ್ಮೆ ನಾವು ಖಂಡಿತವಾಗ್ಲೂ ಜೀವನದಲ್ಲಿ ಓದಿರುವಂತಹ ಕೆಲವು ಸಾಲುಗಳು ಅವು ಆಟೋ ಹಿಂದೆ ಬರೆದಿರುವಂತಹ ಸಾಲುಗಳು ಅಲ್ವಾ. ಇಷ್ಟೊತ್ತಿಗೆ ಬೇಕಾದಷ್ಟು ಸಾಲುಗಳನ್ನು ನಾವು ಬರ್ತಾ ಹೋಗ್ತಾ ನಾವು ಖಂಡಿತವಾಗ್ಲೂ ಓದಿರ್ತೀವಿ. ಅಂತಹ ಸಾಲುಗಳಲ್ಲಿ ನನಗೆ ತುಂಬ 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 ಆಲೋಚನೆ ಮಾಡಲಿಕ್ಕೆ ಪ್ರೇರಣೆ ಮಾಡಿರುವಂತಹ ಒಂದು ಸಾಲಿನ ಬಗ್ಗೆ ಇವತ್ತು ಈ ವಿಡಿಯೋನಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಆ ಸಾಲಿನ ಬಗ್ಗೆ ಹೇಳಕ್ಕೆ ಮುಂಚೆ ಇನ್ನೊಂದು ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ನಮ್ಮ ಗೊತ್ತಿರುವಂತಹ ಇನ್ನೊಬ್ಬ ಲೆಕ್ಚರರು ಹೇಳಿರುವ ಒಂದು ವಿಷಯ ಇದು. ಅವರ ಫ್ರೆಂಡು ಆಟೋ ಹಿಂದೆ ಬರೆದಿರುವಂತಹ ಸಾಲುಗಳ ಬಗ್ಗೆ ಒಂದು MPhil ಥೀಸಿಸೇ ಮಾಡಿದಾರಂತೆ. MPhil ಥೀಸಿಸ್ ಮಾಡಬೇಕಾದ್ರೆ ಸಾಧಾರಣ 100ರಿಂದ 110 ಪೇಜಸ್ ಒಂದು ಥೀಸಿಸ್ನ ಬರಿಬೇಕಾಗತ್ತೆ. ಅಂದರೆ ಥೀಸಿಸ್ ಬರೆಯೋ ಲೆವೆಲ್ಗೆ ಅಷ್ಟೊಂದು ವಿಚಾರಗಳು ಆಟೋ ಹಿಂದೆ ಬರೆದಿರ್ತಾರೆ ಅನ್ನೋ ಒಂದು ಗಂಭೀರವಾದ ವಿಷಯ ನನಗೆ ಆವತ್ತು ಗೊತ್ತಾಯಿತು. ಹಾಗೆ ನೋಡಿದಾಗ ಆಟೋ ಹಿಂದೆ ಬರೆದಿರುವಂತಹ ಅನೇಕ ಸಾಲುಗಳಲ್ಲಿ ಜೀವನದ ಒಂದು ಸಾರ ಅಡಗಿದೆ ಅಂತ ನನಗನ್ಸುತ್ತೆ. ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿರುವಂತಹ ನೋವನ್ನು ತೋರಿಸುತ್ತೆ, ಕೆಲವೊಮ್ಮೆ ಅವರ ಮನಸ್ಸಿನಲ್ಲಿರುವಂತಹ ಛಲವನ್ನು ಮೇಲಿಗೆ ಬರಬೇಕು ಅನ್ನೋ ಒಂದು ಹಠವನ್ನು, ಕೆಲವೊಮ್ಮೆ ಅವ್ರಿಗಾಗಿರುವಂಥ ಅವಮಾನಗಳನ್ನು ತೋರಿಸುವಂತಹ ಕೆಲವೊಂದು ಸಾಲುಗಳಿರ್ಬೋದು, ಕೆಲವೊಮ್ಮೆ ತುಂಬ ತಮಾಷೆಯಾಗಿ ಬರೆದಿರುವಂಥ ಸಾಲುಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅಂತಹ ಸಾಲುಗಳಲ್ಲಿ ಒಂದು ಸಾಲು ನಾನು ತುಂಬಾ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ ಸಾಲು ಏನಂದರೆ, ಹಿತಶತ್ರುಗಳ ಆಶೀರ್ವಾದ ಅಂತ ಅವರು ತಮ್ಮ ಆಟೋ ಹಿಂದೆ ಬರ್ಕೊಂಡಿರ್ತಾರೆ. ಈ ಹಿತಶತ್ರುಗಳು ಯಾರಪ್ಪ ಅಂತ ನಾವು ಯೋಚನೆ ಮಾಡಲೇಬೇಕು. ಸರ್ವೇ ಸಾಮಾನ್ಯ ನಮಗೆ ತಂದೆ ತಾಯಿ ಹೇಳ್ಕೊಟ್ಟಿರುವಂತಹ ವಿಚಾರ ಏನಂದರೆ, ಬೆಳಗ್ಗೆ ಎದ್ದು ಕೂಡಲೇ ದೇವರನ್ನ ನೆನೆಸ್ಕೊಂಡು ಅದಾದಮೇಲೆ ಪ್ರಾತಸ್ಮರಣೀಯರು ಅಂತ ಹೇಳ್ತಾರೆ. ನಮಗೆ ಮಾರ್ಗದರ್ಶನ ಮಾಡುವಂಥ ಗುರುಗಳಿರ್ಬೋದು, ನಮಗೆ ಜೀವನದಲ್ಲಿ ಒಳ್ಳೆಯದನ್ನು ಕೇಳುವಂತಹ ಒಂದು ಶುಭಚಿಂತಕರು, ವೆಲ್ವಿಷರ್ಸ್ ಅಂತ ಹೇಳ್ತೀವಲ್ಲ, ಅವರಿರ್ಬೋದು. ಅವ್ರ ಬಗ್ಗೆ ನಾವು ಅವ್ರಿಗೆ ಜ್ಞಾಪಕ ಮಾಡಿಕೊಂಡು ಅವ್ರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸೋದು ಸಾಧಾರಣ ಮಾಡ್ತೀವಿ. ಅದು ನಾವು ಬೆಳಗ್ಗೆ ಎದ್ದು ಕೂಡಲೇ ಮಾಡುವಂತಹ ಒಂದು 5 ನಿಮಿಷ ಕೆಲಸದಲ್ಲಿ ಅದೊಂದು ಭಾಗವಾದರೆ, ಈ ಹಿತಶತ್ರುಗಳನ್ನೋರು ನಮ್ಮ ಜೀವನದಲ್ಲಿ 24 ಗಂಟೆಗಳ ಸಮಯ ನಮ್ಮ ಜೊತೆಯಲ್ಲೇ ಇರ್ತಾರೆ. ಯಾಕಂದರೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ, ನಮ್ಮ ಜೊತೆಯಲ್ಲೇ ನಗ್ತಾರೆ, ಎಲ್ಲ ಕೆಲಸಗಳು ಮಾಡಿಕೊಂಡು. ಆದರೆ ನಮ್ಮ ಹಿಂದೆ ನಮ್ಮ ಬಗ್ಗೆ ಟೀಕಾ ಮಾಡುವುದು, ಟಿಪ್ಪಣಿ ಮಾಡುವುದು, ಅಥವಾ ನಮ್ಮ ಸಫಲತೆಯನ್ನು ಸಕ್ಸಸ್ನ ಕಂಡು ಅವರು ಸಂತೋಷ ಪಡೆದೇ ಇರೋದು, ಈ ಥರ ಅನೇಕ ನಕಾರಾತ್ಮಕ ಕೆಲಸಗಳಲ್ಲಿ ಅವರು ತೊಡಗಿರ್ತಾರೆ. ಇದೆಲ್ಲ ಇಂತಹ ಕೆಲಸ ಮಾಡೋರನ್ನೆಲ್ಲ ಕೂಡ ನಾವು ಆ ಶೀರ್ಷಿಕೆ ಕೆಳಗೆ ಇಡ್ಬೋದು ಅಂತ ನನಗನ್ಸುತ್ತೆ. ಹಿತಶತ್ರುಗಳು, ಹಿತಶತ್ರುಗಳ ಆಶೀರ್ವಾದ, ಈ ಸೆಂಟೆನ್ಸು, ಈ ಸಾಲು ತುಂಬಾ ಪ್ರಭಾವವನ್ನು ಬೀರುತ್ತೆ. ಅಂದರೆ ಅವರು ಮಾಡಿರುವಂತಹ ಒಂದು ಕೆಲಸದಿಂದ ಆ ವ್ಯಕ್ತಿ ಛಲವನ್ನು ತಗೊಂಡು ಆಟೋ ಕೊಂಡ್ಕೊಂಡು ಅಥವಾ ಆಟೋನ ಓಡಿಸಿ ತನ್ನ ಜೀವನ ಮಾಡ್ತಾ ಇದ್ದಾನೋ, ಅಥವಾ ನಮ್ಗೆ ಗೊತ್ತಿಲ್ಲ ಅವ್ರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ. ಇಂತಹ ಸಾಲುಗಳು ನಮ್ಮ ಜೀವನಕ್ಕೆ ತುಂಬಾ ಪ್ರಭಾವವನ್ನು ಕೊಡುತ್ತೆ ಅಂತ ನನಗನ್ಸುತ್ತೆ. ಆಟೋ ಓಡಿಸೋ ವ್ಯಕ್ತಿಗೆ ಯಾವುದೋ ಒಂದು ದುಃಖ ಅಥವಾ ನೋವಾಗಿದೆ, ಅದರಿಂದ ಅವರು ಈ ಥರ ಬರ್ಕೊಂಡಿದ್ದಾರೆ ಅಂತ ಸೂಕ್ಷ್ಮವಾಗಿ ನಮಗೆಲ್ಲರಿಗೂ ಗೊತ್ತೇಗಾಗುತ್ತೆ. ಆದರೆ ಈ ಸಾಲನ್ನು ನಾನು ಖಂಡಿತವಾಗಲೂ ಕನ್ನಡ ಭಾಷೆಯ ಜೊತೆಯಲ್ಲಿ ಸೇರಿಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ನಾಡಿನಲ್ಲಿ 30 ವರ್ಷಗಳಿಗಿಂತಲೂ ಹೆಚ್ಚು ನಾನು ಇಲ್ಲಿ ವಾಸ ಮಾಡಿರುವಂತಹ ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಸಾಲನ್ನು ನಾನು ಯಾವ ರೀತಿ ಕನ್ನಡ ಭಾಷೆಗೆ ನಾನು ಜೋಡಿಸಿ ಹೇಳ್ತೀನಿ ಅಂದರೆ, ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಕನ್ನಡ ಭಾಷೆಯಲ್ಲಿ ಅವರು ಅಧ್ಯಯನವನ್ನು ಕೂಡ ಮಾಡಿ, ಆದರೆ ಆಚೆ ಸಮಾಜದಲ್ಲಿ ಬಂದಾಗ ಕನ್ನಡದಲ್ಲಿ ಮಾತಾಡಲಿಕ್ಕೆ ಒಂದು ಅವಮಾನಕರ ಅನ್ನೋ ಒಂದು ದೃಷ್ಟಿನಲ್ಲಿ ಕೆಲವರು ಬಿಹೇವ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಕೆಲವರು ಕನ್ನಡದಲ್ಲಿ ಮಾತಾಡಿದ್ರೆ ಏನೋ ಒಂಥರ ಕೀಳರಿಮೆ ಭಾವನೆ ಥರ ಅಂದ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋದು ದೊಡ್ಡತನ ಅಂತ ಭಾವಿಸುವವರನ್ನು ಖಂಡಿತ ನಾನು ನೋಡಿದ್ದೀನಿ. ಕನ್ನಡ ಭಾಷೆ ಗೊತ್ತಿದ್ದರೂ ಕನ್ನಡ ಭಾಷೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡದೇ ಇರೋ ಹಾಗೆ ಇರುವಂಥ ಒಂದು ರೀತಿ ಆ್ಯಟಿಟ್ಯೂಡು. ಈ ಥರ ಎಲ್ಲ ಮಾಡೋರನ್ನೆಲ್ಲರನ್ನೂ ಕೂಡ ನಾನು ಕನ್ನಡ ಭಾಷೆಗೆ ಮಾಡುವಂತಹ ಹಿತಶತ್ರುಗಳು ಅಂತಲೇ ಹೇಳ್ತೀನಿ.
ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ನಾವು ಹೋಗಿ ನೋಡಿದಾಗ ನಾವು ಅಡ್ರೆಸ್ ಒಬ್ಬರನ್ನ ಕೇಳಿದಾಗಲೂ ಕೂಡ ಅವರು ನಮ್ಮದೇ ಆದ ಭಾಷೆಯಲ್ಲಿ ಅವ್ರು ನಮಗೆ ಆನ್ಸರ್ ಕೊಡೋದೇ ಇಲ್ಲ. ಅವರು ಕಷ್ಟಪಟ್ಟಾದರೂ ಸರಿ ಅವರ ಭಾಷೆಯಲ್ಲಿ ನಮಗೆ ಅಡ್ರೆಸ್ನ ಅವರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಕನ್ನಡ ನಾಡಿನಲ್ಲಿ ನೋಡಿದಾಗ ಇಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಲಿ, ಅವರು ಕನ್ನಡಿಗರು ಕಷ್ಟಪಟ್ಟಾದರೂ ಸರಿ ಅವರ ಭಾಷೆಯಲ್ಲೇ ಉತ್ತರ ಕೊಡೋದನ್ನು ನಾನು ಬೇಕಾದಷ್ಟು ಸತಿ ನೋಡಿದ್ದೀನಿ. ಈ ಥರ ವಾತಾವರಣದಲ್ಲಿ ಕನ್ನಡೇತರರಿಗೆ ಕನ್ನಡ ಕಲಿಬೇಕು ಅನ್ನೋ ಒಂದು ಸ್ಫೂರ್ತಿಯಾಗಲಿ ಪ್ರೇರಣೆ ಆಗಲಿ ಎಲ್ಲಿಂದ ಬರಬೇಕು? ನಾವು ಯಾವುದಾದ್ರೂ ಒಂದು ಡಿಮ್ಯಾಂಡನ್ನು ಸೃಷ್ಟಿಸಿದಾಗ ಮಾತ್ರನೇ ಅದನ್ನು ಕಲ್ತ್ಕೊಳ್ಬೇಕು ಅಂತ ಒಂದು ಆಸೆ ಬರುತ್ತೆ. ಹಾಗಾಗಿ ನನಗನ್ಸುತ್ತೆ ಕನ್ನಡ ಬಂದಾಗ ಕನ್ನಡದಲ್ಲೇ ಮಾತಾಡೋಣ. ಇಲ್ಲಿದ್ದ ಮೇಲೆ ಇಲ್ಲಿರೋ ಅಂಥ ಅನ್ನ ತಿಂದು ನೀರು ಕುಡಿದಾಗ ಕನ್ನಡ ಭಾಷೆಯಲ್ಲಿ ಮಾತಾಡೋದ್ರಲ್ಲಿ ಏನು ತಪ್ಪು ಅಥವಾ ಅವಮಾನ ಅಂತ ನನಗೆ ಅರ್ಥನೇ ಆಗೋದಿಲ್ಲ. ಆ ಥರ ತುಂಬ ಜನರನ್ನು ನಾನು ನೋಡಿ ಆ ಅನುಭವದಿಂದ ಈ ಆಟೋ ಸಾಲಿಗೂ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಈ ಆಲೋಚನೆಗೂ ನಾನೊಂದು ನಂಟನ್ನು ಬೆರೆಸಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಂತಹ ಅನುಭವ ಆಗಿದೆ, ಇಂತಹ ಜನರನ್ನು ನೋಡಿದ್ದೀರಾ? ಕನ್ನಡದಲ್ಲಿ ಹೆಚ್ಚು ಮಾತಾಡಿದಾಗ ಮಾತ್ರನೇ ನಾವು ಆ ಭಾಷೆಯನ್ನು ನಾವು ಜಾಸ್ತಿ ಜನರ ಕಲ್ತ್ಕೊಳ್ಳೋಕ್ಕೆ ನಾವು ಒಂದು ಪ್ರೋತ್ಸಾಹ ಮಾಡ್ಬೋದು ಅಲ್ವೇ? ನನ್ನ ಪ್ರಕಾರ ಕನ್ನಡ ರಾಜ್ಯೋತ್ಸವ ಪ್ರತಿದಿನ ಆಚರಣೆ ಮಾಡುವಂತಹ ಒಂದು ಹಬ್ಬ ಅಂತ ನಾನು ಮನಸ್ಸಲ್ಲಿ ತಗೊಳ್ತೀನಿ. ನೀವು ಕೂಡ ನಿಮ್ಮ ಮನಸ್ಸಲ್ಲಿರುವಂತಹ ಆಲೋಚನೆಗಳನ್ನು ಕಮೆಂಟ್ಸ್ ರೂಪದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡಿ. ಬರೋ ವಿಡಿಯೋಗಳಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ. ಇಂತಿ ನಿಮ್ಮ ಡಾಕ್ಟರ್ ಉಮಾ ಶರ್ಮಾ.